ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅಂತಕ್ಕಂಥ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಎಸ್ಐಟಿ ಅವರು ಇವತ್ತು ಧರ್ಮಸ್ಥಳದ ಕಡೆ ಹೊರಟಿದ್ದಾರೆ. ಇವತ್ತೇ ಧರ್ಮಸ್ಥಳಕ್ಕೆ ಎಸ್ಐಟಿ ಟೀಮ್ ಭೇಟಿಯನ್ನು ಕೊಡ್ತಾ ಇದೆ. ಈಗ ಬೆಂಗಳೂರಿನಿಂದ ಹೊರಟಿದ್ದಾರೆ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ಐಟಿ ಟೀಮ್. ಡಿಐಜಿ ಅನುಚೇತ್ ನೇತೃತ್ವದ ತನಿಖಾ ತಂಡ, ಆಮೇಲೆ SP ಜಿತೇಂದ್ರ ಕುಮಾರ್ ತನಿಖಾಧಿಕಾರಿಯಾಗಿ ನಿಯೋಜನೆಯಾಗಿದ್ದಾರೆ. ನಿಗೂಢ ಸಾವಿನ ಪ್ರಕರಣವನ್ನು ಹೊರತರ್ತಾರಾ ಇವರು ಅನ್ನುವಂಥದ್ದು ಈಗ ಇರತಕ್ಕಂಥ ಪ್ರಶ್ನೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅಂತಕ್ಕಂಥ ಆರೋಪದ ವಿಚಾರ. ಒಂದು ಕಂಪ್ಲೇಂಟ್ ಕೂಡ ಆಗಿತ್ತು, ಒಬ್ಬ ಮುಸುಕುಧಾರಿ ಬಂದು ನಾನೇ ಈ ಎಲ್ಲ ಕೆಲಸವನ್ನು ಮಾಡಿದ್ದೆ ಅಂತ. ಹಾಗಾಗಿ ಈಗ SIT ರಚನೆ ಆಗಿದೆ. SIT ಟೀಮ್ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಇವರೆಲ್ಲ SIT ಅವರು ಧರ್ಮಸ್ಥಳಕ್ಕೆ ಭೇಟಿ ಕೊಡೋದು ಸ್ವಲ್ಪ ತಡ ಆಯಿತು, ಬಟ್ ಪೂರ್ವ ತಯಾರಿಗಳು ನಡೆದಿತ್ತು ಅಂತಕ್ಕಂಥ ಮಾಹಿತಿ. ಸೊ ಏನೆಲ್ಲ ರೆಡಿ ಮಾಡ್ಕೊಂಡು ಹೊರಟಿದೆ ಟೀಮ್ ಅಂತ? ಅರವಿಂದ್, ಏನಂದರೆ ಕಳೆದ ಭಾನುವಾರ ಅಷ್ಟೇ ಏನು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡಿತ್ತು. ಆದೇಶವನ್ನು ಮಾಡಿದ ಬಳಿಕ ಈ ತನಿಖೆಗೆ ಒಂದಷ್ಟು ಧರ್ಮ ಸಂಕಟವು ಕೂಡ ಎದುರಾಗಿತ್ತು. ಯಾಕಂದರೆ ಒಂದಷ್ಟು ಜನ ಅಧಿಕಾರಿಗಳು ನಾವು ಈ ತನಿಖೆಯಿಂದ ಹಿಂದೆ ಸರಿತಾ ಇದ್ದೀವಿ, ನಮ್ಮ ವೈಯಕ್ತಿಕ ಕಾರಣಗಳಿದ್ದಾವೆ ಅಂತೇಳಿ ಸಾಕಷ್ಟು ಹಿಂದೆ ಸರಿಯುವಂಥ ಪ್ರಯತ್ನಗಳು ಕೂಡ ಆಯಿತು. ಆದರೆ ರಾಜ್ಯ ಸರ್ಕಾರ ಒಂದಷ್ಟು ಅಧಿಕಾರಿಗಳನ್ನು ಉಳಿಸ್ಕೊಳ್ಳುವಂಥದ್ದು, ಮತ್ತೊಂದಷ್ಟು ಅಧಿಕಾರಿಗಳನ್ನು ಮುಂದುವರಿಸುವಂಥ ಕೆಲಸಗಳನ್ನು ಕೂಡ ಮಾಡಿರೋಂಥದ್ದು. ಜೊತೆಗೆ ಕಳೆದ 3 ದಿನಗಳ ಹಿಂದೆ 20 ಜನ ಹೊಸದಾಗಿ ತಂಡಕ್ಕೆ ಅಧಿಕಾರಿಗಳನ್ನು ನೇಮಕವನ್ನು ಮಾಡಲಾಯಿತು. ನೇಮಕವನ್ನು ಮಾಡಿ ಅವ್ರಿಗೂ ಕೂಡ ಎಲ್ಲ ರೀತಿಯ ಏನು ಯಾವ್ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಏನೋ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಮಾಡಲಾಯಿತು. ಈಗ ಪ್ರಮುಖವಾದ ಘಟ್ಟ ಏನಂದ್ರೆ ಇದರ ತನಿಖಾಧಿಕಾರಿಯನ್ನ DYSP ರೇಂಜ್ ಅಧಿಕಾರಿಯನ್ನಾಗಿ ಮಾಡ್ತಾರೆ ಅಂತೇಳಿ ಅಂದ್ಕೊಳ್ಳಾಗಿತ್ತು. ಆದರೆ ಅದಕ್ಕೂ ಮೀರಿ SP ಜಿತೇಂದ್ರ ಅವರನ್ನ ತನಿಖಾಧಿಕಾರಿಯನ್ನಾಗಿ ನಿಯೋಜನೆಯನ್ನ ಮಾಡಿರುವಂಥದ್ದು. ಈಗೆಲ್ಲ SP ಅವರ ಏನು ತನಿಖಾಧಿಕಾರಿಯಾಗಿರೋ ಹಿನ್ನೆಲೆಯಲ್ಲಿ ಅವರು ಸಂಪೂರ್ಣವಾಗಿ ತನಿಖೆಯ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ತನಿಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ತನಿಖೆಯನ್ನು ಮಾಡುವಂಥದ್ದು. ಜೊತೆಗೆ ಯಾವತ್ತು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ, ಜೊತೆಗೆ ಮುಸುಗುದಾರಿಯನ್ನು ವಿಚಾರಣೆಗೊಳಪಡಿಸ್ತಾರೆ, ಜೊತೆಗೆ ಶವಗಳನ್ನು ಹೊರ ತೆಗಿತಾರೆ ಅನ್ನೋದ್ರ ಬಗ್ಗೆ ನಿರೀಕ್ಷೆಗಳಿತ್ತು. ಇವತ್ತು ಈಗಷ್ಟೇ ಕೆಲವೇ ಹೊತ್ತಿನ ಹಿಂದಷ್ಟೇ DIG ಅನುಚೇತ್ ಇರ್ಬೋದು, SP ಜಿತೇಂದ್ರ ಇರ್ಬೋದು, ಇವರೆಲ್ಲರೂ ಕೂಡ ಧರ್ಮಸ್ಥಳದ ಕಡೆಗೆ ಹೊರಟಿದ್ದಾರೆ. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಧರ್ಮಸ್ಥಳಕ್ಕೆ ಸೇರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ನಾಳೆಯಿಂದ ಅಧಿಕೃತವಾಗಿ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಮತ್ತು ಶವವನ್ನು ಹೊರ ತೆಗೆಯುವಂಥ ಏನು ಪ್ರಕ್ರಿಯೆಗಳಿಂದ ಆ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆಯನ್ನು ಕೊಡುವಂಥ ಸಾಧ್ಯತೆಗಳು ಇನ್ನೊಂದು 2-3 ದಿನದ ಒಳಗಾಗಿ ನಡೆಯುವಂಥ ಸಾಧ್ಯತೆಗಳು ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕೆಲವರೆಲ್ಲ ತುಂಬ ಒತ್ತಡ ತಂದರು. ಕಳೆದ ಭಾನುವಾರನೇ SIT ರಚನೆ ಆಯಿತು, ಇನ್ನೂ ಹೋಗಿಲ್ಲ ಅಂತ. ಬಟ್ ಅವ್ರದ್ದೇ ಆದಂತಹ ಟೈಮ್ ಬಾಂಡಿಂಗ್ ಇರುತ್ತೆ. ಹಾಗಾಗಿ ಇವತ್ತು ಶುಕ್ರವಾರ ಅವರು ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ದೊಡ್ಡ ಚಾಲೆಂಜ್ ಇದೆ ಅವರಿಗೆ. ಹೇಗೆ ಈ ಪ್ರಕರಣವನ್ನು ಭೇದಿಸ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಪ್ರಕರಣ ಈಗ SIT ತನಿಖೆಯನ್ನು ಆರಂಭಿಸಲಿಕ್ಕೆ ಮುಂದಾಗಿರುವಂಥದ್ದು. ಇದರ ಜೊತೆಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ SIT ತಂಡ ಬರುವಂಥ ನಿರೀಕ್ಷೆ ಇದೆ. ಧರ್ಮಸ್ಥಳಕ್ಕೂ ಭೇಟಿ ನೀಡುವಂಥ ನಿರೀಕ್ಷೆ ಇದೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದ ಈ ತಂಡ ಇವತ್ತು ಮಂಗಳೂರು ಸೇರಿ ಬೆಳ್ತಂಗಡಿಗೂ ಜೊತೆಗೆ ಧರ್ಮಸ್ಥಳಕ್ಕೂ ಆಗಮಿಸುವಂಥ ನಿರೀಕ್ಷೆ ಇದೆ. ಇದರ ಜೊತೆಗೆ ಬೆಳ್ತಂಗಡಿಯಲ್ಲಿ ಅವರಿಗೊಂದು ಕಚೇರಿಯನ್ನು ತೆರೆಯುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಈಗಿರುವ ಮಾಹಿತಿಯ ಪ್ರಕಾರ ಬೆಳ್ತಂಗಡಿ ಪೊಲೀಸ್ ಠಾಣೆ ಏನಿದೆ, ಪೊಲೀಸ್ ಠಾಣೆಯ ಪಕ್ಕದಲ್ಲೇ SIT ತಂಡಕ್ಕೆ ಒಂದು ಕಚೇರಿಯನ್ನು ತೆರೆಯಲಿಕ್ಕೆ ಇವತ್ತು ತಯಾರಿಗಳನ್ನು ಮಾಡಿರುವಂಥದ್ದು. ಈ ಒಂದು ಕಚೇರಿಯನ್ನು ನೀವು ಗಮನಿಸೋದಿದ್ರೆ ಇದರ ಪಕ್ಕದಲ್ಲೇ ಬೆಳ್ತಂಗಡಿ ಪೊಲೀಸ್ ಠಾಣೆ ಏನಿದೆ ಅದರ ಪಕ್ಕದಲ್ಲಿ ಇವತ್ತು ಒಂದು ಕಚೇರಿಯನ್ನು ಅದು ತೆರೆಯುವಂಥ ಕೆಲಸಗಳಾಗ್ತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ಬಳಿ ಇರುವಂಥ ಒಂದು ಪೊಲೀಸ್ ಕ್ವಾರ್ಟರ್ಸ್ ಏನಿದೆ ಇದರಲ್ಲಿ SIT ಒಂದು ಕಚೇರಿಯನ್ನು ಆರಂಭಿಸಲಿರುವಂಥದ್ದು. ಇದು ನೂತನವಾಗಿ ಆರಂಭಗೊಂಡಿರುವಂಥ ಒಂದು ಕ್ವಾರ್ಟರ್ಸ್ ಇದು SIT. ಇದರಲ್ಲಿ ಹೊಸ ಠಾಣೆಯನ್ನು ತೆರೆಯುತ್ತದೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಈ ಒಂದು ಕ್ವಾರ್ಟರ್ಸ್ ಏನಿದೆ ಇದು ನೂತನವಾಗಿ ರೆಡಿಯಾಗಿರುವಂಥ ಒಂದು ಕ್ವಾರ್ಟರ್ಸ್. ಈ ಒಂದು ಕ್ವಾರ್ಟರ್ಸ್ನಲ್ಲೇ SIT ಅಂತ ಒಂದು ಕಚೇರಿಯನ್ನು ತೆರೀಲಿಕ್ಕಿದೆ. ಇದರಲ್ಲಿ IPS ಅಧಿಕಾರಿಗಳಿಗೆ ಮಂಗಳೂರಿನ SP ಆಫೀಸಿನ ಸಮೀಪದಲ್ಲಿ ಒಂದು ಕಚೇರಿಯನ್ನು ತೆರೆಯಲಾಗುತ್ತೆ. ಆ ಬಳಿಕ ಅದರ ತಂಡ ಏನಿದೆ ಅವರ ಒಂದು ಕಚೇರಿಯನ್ನು ಈ ಒಂದು ಕಟ್ಟಡದಲ್ಲಿ ತೆರೀಲಿಕ್ಕೆ ತಯಾರಿಗಳನ್ನು ಮಾಡ್ತಾ ಇರುವಂಥದ್ದು. ಇದು ಈಗ ಸದ್ಯಕ್ಕೆ ರೆಡಿಯಾಗಿ ಇರುವಂಥ ಒಂದು ಕ್ವಾರ್ಟರ್ಸ್. ಇದರಲ್ಲಿ ಯಾವುದೇ ರೀತಿಯಾದಂಥ ವಾಸ ಆಗಿಲ್ಲ. ಹಾಗಾಗಿ SIT ತಂಡದ ಒಂದು ಕಚೇರಿ ಏನಿದೆ ಆ ಕಚೇರಿಯನ್ನು ಇದೇ ಒಂದು ಬಿಲ್ಡಿಂಗಲ್ಲಿ ಆರಂಭ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಇದಕ್ಕೆ ನೂರಾರು ಶವಗಳನ್ನು ಹೂತಿಟ್ಟುವ ಪ್ರಕರಣದಲ್ಲಿ ತನಿಖೆ ಆರಂಭ ಆಗುತ್ತೆ. ಆ ಬಳಿಕ ಬೇರೆ ಯಾವುದಾದ್ರೂ ಪ್ರಕರಣಗಳು ಇದ್ದರೂ ದೂರು ಕೊಡುವಂಥವರು ಈ ಒಂದು ಕಚೇರಿಗೆ ಬಂದು ದೂರು ಕೊಡಲಿಕ್ಕೆ ವ್ಯವಸ್ಥೆಗಳನ್ನು ಈಗ ಸದ್ಯಕ್ಕೆ ಮಾಡಲಾಗಿರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಂಗಳೂರಿನ SP ಕಚೇರಿ ಆವರಣದಲ್ಲಿ ಕಚೇರಿಯನ್ನು ಸಿದ್ಧ ಮಾಡುವಂಥ ಸಾಧ್ಯತೆ ಇದೆ. ಆ ಬಳಿಕದ ಅಧಿಕಾರಿಗಳು ಯಾರಿದ್ದಾರೆ, ಸಿಬ್ಬಂದಿಗಳು ಯಾರಿದ್ದಾರೆ ಅವರಿಗೆ
ಇಲ್ಲೇ ಉಳ್ಕೊಳ್ಳುವಂಥದ್ದು, ಜೊತೆಗೆ ಅವರಿಗೆ ಕಚೇರಿಯನ್ನು ಮಾಡಲಿಕ್ಕೂ ಈ ಒಂದು ಕ್ವಾರ್ಟರ್ಸ್ನಲ್ಲಿ ತಯಾರಿ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಈ ಕಚೇರಿ ಆರಂಭ ಆಗೋದರ ಮೂಲಕ ಈ ಪ್ರಕರಣದ ತನಿಖೆ ಆರಂಭಗೊಳ್ಳುತ್ತೆ. ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಇಲ್ಲೇ ಬೀಡು ಬಿಟ್ಟಿರ್ತಾರೆ. ಈ ಒಂದು ಪ್ರಕರಣದ ತನಿಖೆಯನ್ನು ಎಲ್ಲ ಮಾಡಿದ ಬಳಿಕ ಅದರ ವರದಿಯನ್ನು ಸಲ್ಲಿಸಲಿಕ್ಕೆ ಆವರೆಗೂ ಈ ಒಂದು ಕಚೇರಿ ಇರುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಇವತ್ತು ಅಧಿಕಾರಿಗಳು ಮತ್ತು ಅದರ ಸಿಬ್ಬಂದಿಗಳು ಇವತ್ತು ಬಂದು ಅಧಿಕೃತವಾಗಿ ಈ ಒಂದು ಪ್ರಕರಣವನ್ನು ಆರಂಭ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.